ಅಲ್ಲ ಈಗ ಉಚ್ಚಾಟನೆ ಮಾಡಿಸ್ಕೊಂಡ್ರು ಹೋದ್ರು, ಇವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ ನಮ್ಮ ರಾಜವಲಿ ಸರ್ ಬರ್ತಾರೆ, ಅವ್ರನ್ನ ಒಂದ್ಸಲ ಮಾತಾಡ್ಸೋಣ. ಅವರೆಲ್ಲ ಮಾಡಿದ್ರು. ಅಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳುತ್ತೋ ಕಾರಣ. ಸರಿ. ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಅರನೇ ನಿನ್ನಾಟ ಬಲ್ಲೋನೆ. ನೋಡಿ ಸ್ವಾಮಿ, ಇವತ್ತು ರಾಜಕೀಯದೊಳಗೆ ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರು ಗೊತ್ತಿಲ್ಲಪ್ಪ. ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರು? ಕಾಲು ಹೇಳಕ್ ಬಂದವರೆಲ್ಲ ಕಾಲ್ ಕೆಳಗೆ ಹೊಂಟೋದ್ರಲ್ಲ, ಬಹಳ ಚೆನ್ನಾಗಿದೆ ಸ್ವಾಮಿ. ಸರ್ ಆದ್ರೆ ಕಾಲ್ ಎಳ್ದರ್ ಯಾರು, ಕಾಲ್ ಎಳ್ಸ್ಕೊಂಡ್ರ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾರು ಅಂತ ಗೊತ್ತಿಲ್ವೇನು? ಇಲ್ಲ ಸರ್. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಕಿವಿಲ್ ಹೂ ಇಟ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ಯಾರು ಅಂತ ಗೊತ್ತಿಲ್ವೇನು? ಕಾಲು ಹೇಳಕ್ ಬಂದು ಅವರೇ ಕಾಲ್ ಕೆಳಗೆ ಹೊಟ್ಟೋದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೆ ಇನ್ನೊಬ್ಬರು ಕಾಲು ಎಳಿಬಾರ್ದು ಸ್ವಾಮಿ. ಆಯ್ತು ಬಿಡಿ. ಒಂದು ದಿನ 2 ದಿನ ಸರಿ, ಪ್ರತಿದಿನ ಕಾಲು ಎಳಿತಾ ಇದ್ರೆ ಅವರೇ ಕಾಲ್ ಕೆಳಗೆ ಹೋಗ್ತಾರೆ ಅಂತ ಈಗ ಸಾಬೀತಾಗಿದೆ. ಗೊತ್ತೇನು? ಅವ್ರು ಮತ್ತೆ ಪಿನಿಸ್ ತರ ಎದ್ ಬರ್ತಾರೆ ಸರ್. ಬಾಯಿ ಮುಚ್ಚಿದೆ ಸರ್. ಯಾವ ಫಿನಿಶ್? ಫಿನಿಕ್ಸ್. ಅದು ಸರ್. ಅದೇ ಅವ್ರು ಫಿನಿಕ್ಸ್ ತರ ಎದ್ ಬಂದ್ರೆ ಹೆಂಗ್ ಫಿನಿಶ್ ಮಾಡ್ಬೇಕು ಅಂತ ಇವ್ನಿಗೆ ಗೊತ್ತಿದೆ ಸ್ವಾಮಿ. ಗೊತ್ತಿದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಪಕ್ಷವನ್ನ ನಾನು ಹೋರಾಟ ಮಾಡ್ಕೊಂಡು, ಸೈಕಲ್ ಹೊಡ್ಕೊಂಡು, ನಡ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಅಷ್ಟು ಸುಲಭವಾಗಿ ನನ್ನ ಪಕ್ಷ ಬಿಟ್ಕೊಡೋದಿಲ್ಲ. ಪಕ್ಷದ ಬಗ್ಗೆ ಅನಾವಶ್ಯಕವಾಗಿ ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಡೋದು, ಪಕ್ಷದ ಅಧ್ಯಕ್ಷರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು, ಇದೇನು ತರಬೇನಿದು? ಅದಕ್ಕೆ ತಕ್ಕಾಗ ಹೈಕಮಾಂಡ್ ಏನ್ ಮಾಡಿದೆ ಸ್ವಾಮಿ. ಇದ್ರಲ್ಲಿ ನಮ್ದೇನಿಲ್ಲ. ಶಿವನೇ ನಿನ್ನ ಆಟ ಬಲ್ಲವನೇ ಯಾರ್ಯಾರು ಸರ್. ಆದ್ರೂ ಆ ಯತ್ನಿ ಸರ್ ಬಾಯ್ ಬಿಟ್ರೆ ಸಾಕು, ಪರಮ ಪೂಜ್ಯ ತಂದೆ ಗುರುಗಳು ಅಂತ ಅಂತಾರೆ. ಹಂಗಂದ್ರೆ ಯಾರು ಸರ್? ನೋಡಿ ಸ್ವಾಮಿ, ಪರಮ ಪೂಜ್ಯ ತಂದೆ ಮಗ ಅನ್ಬೋದು. ಅವರು ತಂದೆ ಮಕ್ಕಳ ಬಗ್ಗೆ ಜಪ ಮಾಡೋದು ಬಿಟ್ಟು ಪಕ್ಷದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಪಕ್ಷ ಸಂಘಟನೆ ಬಗ್ಗೆ, ಪಕ್ಷದ ಒಗ್ಗಟ್ಟಿನ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ಭಾಳ ಒಳ್ಳೇದಿರ್ತಿತ್ತು. ಬರೀ ತಂದೆ ಮಗ ಅಂತ ಜಪ ಮಾಡಿ ಇವತ್ತೆಲ್ಲಿ ಮಗ ಅನ್ಸ್ಕೊಂಡಿದ್ದಾರೆ. ಗೊತ್ತೇನು? ಅವರ ಉಚ್ಚಾಟನೆಗೆ ಕಾರಣ ಏನು ಸರ್? ಅವ್ರು ಯಾವಾಗಲೂ ಹುಲಿ 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 ಅಂತ ಅಂತಿದ್ರಲ್ಲ ಸರ್. ಇದರಲ್ಲಿ ಏನಾದರೂ ಅವ್ರ ಮುಂದೆ ಏನು CM ಗೇಮ್ ಹಾಕ್ಬಿಡ್ತಾರೆ ಅಂತ ನೀವೇನಾರು ಉಚ್ಚಾಟನೆ ಮಾಡಿಬಿಟ್ರೆ ಹೆಂಗೆ ಅಂತ ಸರ್? ಬಾಯಿ ಮುಚ್ಚಲಿ ಸಾಕು. ಯಾವ ಹುಲಿ ಇಲ್ಲ, ಸಿಂಹನೂ ಇಲ್ಲ. ಇರೋದೊಂದೇ ರಾಜಾವಲಿ. ನಮ್ಮ ಉಪಕ್ಷದ ಇರೋದೇ ರಾಜಾವಲಿ. ಈ ರಾಜಾವಲಿ ಮುಂದೆ ಯಾವ ಹುಲಿನೂ ಏನು ಬಾಲ ಬಿಚ್ಚಾಗಿಲ್ಲ ಸ್ವಾಮಿ. ಅವರೇ ತಂದುಕೊಡೋದು. ಅವ್ರಿಗೆ ನೋಟಿಸ್ ಕೊಟ್ಟಿಲ್ವೇನು? ವರ್ಷಾನುಗಟ್ಟಲೆ ಹೈಕಮಾಂಡ್ ನೋಟಿಸ್ ಬರ್ತಾ ಇದೆ, ಇದಕ್ಕೆ ಉತ್ತರ ಕೊಡಿ ಅಂತ. ಅದನ್ನೆಲ್ಲ ತಾತ್ಸಾರ ಮಾಡಿ ಅವರು ಮತ್ತೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ರು. ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಪಕ್ಷದ ಅಧ್ಯಕ್ಷರಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ. ಇದನ್ನೆಲ್ಲ ಗಮನಿಸಿದಂಥ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಉಚ್ಚಾಟನೆ ಮಾಡಿದೆ ಸ್ವಾಮಿ. ಇದರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ. ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಅಷ್ಟೇ ಸ್ವಾಮಿ. ಅವ್ರೇನೋ ಉಚ್ಚಾಟನೆ ಆಗ್ಬಿಟ್ರು. ಅವ್ರೇನಾರ ಹೊಸ ಪಕ್ಷ ಏನಾರ ಕಟ್ಕೊಂಡು ಈ ಪಕ್ಷದಲ್ಲಿರೋರೆಲ್ಲ ಪಟ ಅಂತ ಉದ್ರೋಗ್ಬಿಟ್ಟು ಕೈ ಪಕ್ಷ ಏನಾರ ಬಂದ್ಬಿಟ್ರೆ ಏನು ಮಾಡೋದು ಸರ್? ಅವ್ರು ಹೊಸ ಪಕ್ಷ ಕಟ್ಕೊಂಡು ಸರ್ ಇನ್ನೊಂದು ಪಕ್ಷಕ್ಕೆ ಮಾದರಿ ಆಗ್ತಾರೆ ಅಂತೇನು? ಅಯ್ಯೋ ನೀನ್ ಅಳ್ತಾ ಇದೀಯ, ನಗ್ತಾ ಇದೀಯಾ? ನೀವೇನ್ ಮಾಡ್ತಾ ಇದ್ರಿ ಸರ್? ನಾನ್ ನಗ್ತಾ ಇದ್ದೆ ಸ್ವಾಮಿ. ನಾನು ನಗ್ತಾ ಇದ್ದೆ ಸರ್. ಸುಳ್ಳು ಹೇಳ್ಬೇಡ, ಅಳ್ತಾ ಇರ್ಲಿಲ್ಲ. ಅಲ್ಲ ನೀವು ನಗ್ತಾ ಇದ್ದೀರೋ ಅಳ್ತಾ ಇದ್ದೀರೋ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದ್ಸಲ ನಗ್ಬಿಟ್ಟೆ, ಆಮೇಲೆ ಒಂದ್ಸಲ ಅಳ್ತಾ ಇದ್ದೆ. ನಗ್ತಾ ಇದ್ದೆ ಸ್ವಾಮಿ, ಇನ್ನೊಂದ್ಸಲ ನಗ್ಬಿಡು. ಕಾರಣ ಏನು ಗೊತ್ತೇನು? ಏನ್ ಸರ್? ಅದೇನೋ ಹೊಸ ಪಕ್ಷ ಕಟ್ತೆ ಅಂತ ಹೇಳಿದಲ್ಲ. ನಾನು ಒಂದು ಜಮಾನದಲ್ಲಿ ನಾನು ಕೂಡ ಪಕ್ಷದ ವಿರೋಧವಾಗಿ ತೊಡೆ ತಟ್ಟಿ ನಾನು ಕೂಡ ಒಂದು ಪಕ್ಷ ಕಟ್ಟಿದೆ. ಆಮೇಲೆ ಗೊತ್ತಾಯ್ತು ಸ್ವಾಮಿ ಏನೂ ಆಗಲ್ಲ ಅಂತ. ಮತ್ತೆ ನಮ್ಮ ಪಕ್ಷಕ್ಕೆ ಬಂದು ಪಕ್ಷವನ್ನ ಪ್ರಚಂಡವಾಗಿ ಬಲಿಷ್ಠವಾಗಿ ಕಟ್ಟಿದ್ದೇನೆ. ಮುಖ್ಯಮಂತ್ರಿ ಆಗಿದ್ದೇನೆ. ಅವರು ಕಟ್ ನೋಡ್ಲಿ, ಗೊತ್ತಾಗುತ್ತೆ. 6 ಇಲ್ಲ 3 ಇಲ್ಲ ಒಣಗಲು ಕಳ್ಳೆಕಾಯಿ ಅಂತ ಕೂತ್ಕೊಂಡು ಕಳ್ಳೆಕಾಯಿ ವ್ಯಾಪಾರ ಮಾಡಬೇಕಾಗುತ್ತೆ. ಗೊತ್ತೇನೋ? ನೀವು ಅನುಭವ ಮಾತನ್ನು ಹೇಳಿದ್ದೀರಿ. ಈಗ ನಿಮ್ಗೆ ಬಿಸಿ ಬಿಸಿ ಕಾಫಿ ಮತ್ತೆ ಉಪ್ಪಿಟ್ಟನ್ನು ತರಿಸಲೇ? ಬಾಯಿ ಮುಚ್ಕೊಂಡಿರ್ರಿ. ಯಾವ ಬಿಸಿ ಬಿಸಿ ಕಾಫಿ ಉಪ್ಪಿಟ್ಟು ಯಾವುದು ಬೇಡ. ಇವತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು. ಸುಮ್ನೆ ಅವ್ರು ಮಾಡಿದ್ರು, ಪರಮ ಪೂಜ್ಯ ತಂದೆ ಮಾಡಿದ್ರು, ಪರಮ ಪೂಜ್ಯ ಮಗ ಮಾಡಿದ್ರು ಅಂತ ದಂಗೆ ಹೇಳ್ಸೋದು, ಪೋಸ್ಟರ್ ಬೆಂಕಿ ಹಚ್ಚೋದು, ಪ್ರತಿಭಟನೆ ಮಾಡೋದು, ಇದ್ಯಾವ್ದನ್ನು ಸಹಿತವಿಲ್ಲ ಸ್ವಾಮಿ. ಇದು ಹೈಕಮಾಂಡ್ ತೀರ್ಮಾನ ಆಗಿದೆ. ನಾನಾಗ್ಲಿ ಮತ್ತೊಬ್ರಾಗ್ಲಿ ಅವರಾಗ್ಲಿ ಇದನ್ನ ಒಪ್ಕೊಳ್ಳೇಬೇಕು. ಇದ್ರಲ್ಲಿ ನಿಮ್ ಕೈವಾಡ ಏನು ಇಲ್ವಾ ಸರ್? ಬಾಯಿ ಮುಚ್ಚಲಿ ಸಾಕು. ಯಾವ ಕೈವಾಡ? ಇವತ್ತು ನಾವಲ್ಲ, ಸೆಂಟ್ರಲ್ ಇಂದ ಬಂದಂತವ್ರು ಸೂಟ್ ಕೇಸ್ ಗಿರಾಕಿ ಮತ್ತೊಬ್ರು ಅವರ ಆ ಪೇಮೆಂಟ್ ಗಿರಾಕಿ, ಈ ಪೇಮೆಂಟ್ ಗಿರ ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಅವ್ರ ತಳ ಗೊತ್ತಿಲ್ಲ, ಇವ್ರು ಬುಡ ಗೊತ್ತಿಲ್ಲ ಅಂತ ಪ್ರತಿಯೊಬ್ಬರನ್ನು ಕೂಡ ಹರಾಜ್ಮೆಂಟ್ ಮಾಡಿದ್ದಾರೆ.
ಇವನ್ನೆಲ್ಲ ಮನಗಂಡು ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಅದನ್ನು ಅವರು ಕೂಡ ಒಪ್ಕೊಳ್ಳೋಂಥವ್ರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಬಾಯಿ ಮುಚ್ಚಲಿ ಸಾಕು.